ನಿನಗೆ ಹಿಡಿಸಿತಲ್ಲವೇ? ಬಯಸಿ ಬಂದವಳಿಗೆ ಎಲ್ಲವೂ ಹಿಡಿಸುತ್ತದೆ. ಅದು ಹಳ್ಳಿ ಆದ್ರೇನು ದಿಲ್ಲಿ ಆದ್ರೇನು. ಅಂದಾಗೆ ನಾನೊಂದು ಮಾತು ಹೇಳ್ತೀನಿ, ನಡೆಸ್ಕೊಡ್ತೀರಾ? ಒಂದೇಕೆ 100 ಮಾತುಗಳನ್ನು ನಡೆಸಿಕೊಡುತ್ತೇನೆ. ನೋಡಿ, ಈ ಹಳ್ಳಿಯಲ್ಲಿ ಇದು ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ. ಹಾಗಿದ್ರೆ ನೀವು ಅಣ್ಣ ನಾನು ಭೇಟಿ ಮಾಡಿದ್ವಲ್ಲ, ಈಗ ನಾವು ಇಲ್ಲಿ ಆಸ್ಪತ್ರೆಯನ್ನ ಬಂದ್ ಮಾಡಿ ನಾವೇ ಬೆಂಗಳೂರಲ್ಲಿ ಹೊಸ ಆಸ್ಪತ್ರೆಯನ್ನು ತೆಗಿಬಾರ್ದು? ಆದಷ್ಟು ಬೇಗ ಇಲ್ಲಿಂದ ಹೊರಟೋಗ್ಬಿಡೋಣ. ಹೆಂಡತಿಯಾದವಳು ಗಂಡನ ಎಲ್ಲಾ ಜವಾಬ್ದಾರಿ ಹೊತ್ತು ಕೈ ಹಿಡಿದು ನಡೆಸಬೇಕಾದವಳು ಹೆಂಡತಿಯ ಧರ್ಮ ಕಣೆ. ನಿನಗೇನು ಗೊತ್ತು? ಹೀಗೆಲ್ಲ ಹೇಳಿಬಿಟ್ಟರೆ ಹೇಗೆ ರಾಧ? ಯಾಕೆ ನಿಮ್ಮ ಅಣ್ಣನನ್ನು ಬಿಟ್ಟು ಬರೋದು ಅಷ್ಟೊಂದು ಕಷ್ಟ ಏನು? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಮೇಲೆ ಕಷ್ಟಪಟ್ಟು ಓದಿಸಿ ಬಂಗಾರದಂತೆ ನೋಡಿಕೊಂಡಿದ್ದಾರೆ. ನಿಜವಾಗಲೂ ನನ್ನ ಅಣ್ಣ ಅಪರಂಜಿ ಕಣೆ. ಅಪರಂಜಿಯನ್ನು ಬಿಟ್ಟು ಹೊರಗೆ ಹೋಗೋದು ಸರಿನಾ? ನೀನು ಹೇಳುವುದು ಸರಿನಾ? ನಾವಿಬ್ರು ಬೆಂಗಳೂರಲ್ಲಿ ಹೋಗಿ ಸೂಪರ್ ಆಗಿರ್ಬೋದಲ್ಲ? ಆಹಾ, ನಿನ್ನ ತಳಕು ಮಾತು ನಂಬಿಕೊಂಡು ಅಪರಂಜಿ ಅಂತಿರುವ ನನ್ನ ಅಣ್ಣನ ಬಿಟ್ಟು ನಿನ್ನ ಜೊತೆ ಬಂದರೆ ಹೇಗೆ ರಾಧ? ನೀನು ಏನು ತಿಳಿದು ಹೇಳುತ್ತೀವೋ ನನಗಂತೂ ಅರ್ಥವಾಗುವುದಿಲ್ಲ. ನಮ್ಮ ಸಂತೋಷಕ್ಕೆ ಮತ್ತೊಬ್ಬರ ಸಂತೋಷ ಹಾಳು ಮಾಡೋದು ಮಾನವೀಯತೆ ಅಲ್ಲ. ಆಯ್ತಾಯ್ತು, ನೀವು ಹೇಳಿದ್ದಿಲ್ಲ, ಮುಗೀತು. ಗಂಡನ ಮೇಲೆ ಅದೇನೋ ಪ್ರೀತಿ, ಅದೇನೋ ಸಹನೆ, ಕುಟುಂಬದವರ ಮೇಲೆ ಅದೇನೋ ಗೌರವ. ಮೆಚ್ಚಿನ ಕಣೆ ನಿನ್ನ ಮಾತು. ಮಳ್ಳಿ ಎಂದು ಮಂಚಕ್ಕೆ ಕಾಲು ಎಷ್ಟು ಎಂದರೆ 3 ಕಾಲು ಎಂದಂಗಾಯ್ತು. ನಿನ್ನ ಹೃದಯಕ್ಕೆ ಮೆಚ್ಚುವಂತೆ ಒಂದು ಮಾತು ಹೇಳುತ್ತೇನೆ, ಕೇಳು. ಒಂದು ಪುಟ್ಟ ಮಗು ಅಂಬೆಗಾಲು ಇಟ್ಟು ನಡೆಯಬೇಕಾದರೆ ಅದು ತಪ್ಪು ಹೆಜ್ಜೆ ಇಟ್ಟು ನಡೆದರೆ ಕೈ ಹಿಡಿದು ನಡೆಸುವಳು ತಾಯಿ ಇರುತ್ತಾಳೆ. ಅದೇ ಮಗು ಬೆಳೀತಾ ದೊಡ್ಡವನಾದ ಮೇಲೆ ಅದೇ ತಾಯಿಯ ಮಾತು ಅವನಿಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಪಕ್ಕಕ್ಕೆ ಹೆಂಡತಿ ಬಂದಿರುತ್ತಾಳೆ. ಹೆಂಡತಿಯಾದವಳು ಗಂಡನ ಎಲ್ಲಾ ಜವಾಬ್ದಾರಿಯತ್ತು ಕೈ ಹಿಡಿದು ನಡೆಸಬೇಕಾದವಳು ಹೆಂಡತಿಯ ಧರ್ಮ ಕಣೆ. ಚಿಕ್ಕ ವಯಸ್ಸಿನಲ್ಲಿ ಸಾಲ ಬೇರೆ ಮಾಡಿದ್ದಾನೆ. ಸಾಲವನ್ನು ತೀರಿಸಿ ಬಂಗಾರದಂತೆ ನನ್ನನ್ನು ಆಸೆಯನ್ನು ಪೂರೈಸುವ ತನಕ ಮನೆ ಬಿಟ್ಟು ಹೋದರೆ ಹೇಗೆ ರಾಧ? ನೀನು ಹೇಳುವುದು ಸರಿನಾ? ಹಾಗಲ್ಲ ರೀ, ಬೆಂಗಳೂರಲ್ಲಿ ನಾವು ಹಕ್ಕಿ ಪಕ್ಷಿಯಂತೆ ಆನಂದವಾಗಿ ಯಾರ ಭಯವೂ ಇಲ್ಲದೆ ಇರ್ಬೋದಲ್ಲ. ಇನ್ನೊಬ್ಬರ ಸಂತೋಷ ನಮ್ಗೆ ಬೇಕು? ನೋಡು ರಾಧ, ಮಾವಿನ ತೋಟ, ಮುಂಗುರುಳು ಹಾರಾಡುತ್ತಿದೆ. ನೀನು ಹೇಗೆ ಕಾಣುತ್ತೀಯಂತೆ ಕೂಗಿ ಹೇಳುತ್ತಿದೆ ಈ ಪ್ರಕೃತಿಯ ಸೌಂದರ್ಯ. ನನಗಂತೂ ಇಲ್ಲೇ ಇರಬೇಕೆಂದು ಅನಿಸುತ್ತದೆ ರಾಧ. ಏನಂದೆ? ಹಳ್ಳಿ ಜನ ಗುಗ್ಗೊಂದೆ ಅಲ್ಲ? ನೋಡು, ಹಾಗಲ್ಲ. ಅದೇ ಹಳ್ಳಿ ಜನ ಕಷ್ಟಪಟ್ಟು ಭೂಮಿಯಲ್ಲಿ ಬೆವರು ಸುರಿಸಿ ದುಡಿದು ನಮ್ಮ ನಾಡಿಗೆ ಅನ್ನ ಹಾಕುವ ರೈತ. ಇವತ್ತು ದೊಡ್ಡ ದೊಡ್ಡ ಶ್ರೀಮಂತರು ಬಡ ರೈತನ ಉಸಿರಿನಲ್ಲಿ ಬೆಳೆಯುತ್ತಿದ್ದಾರೆ. ಇದೆಲ್ಲ ನಿನಗೇನು ಗೊತ್ತು ರಾಧ? ನಮ್ಮ ತಂದೆ ತಾಯಿಯರು ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡರು. ತಂದೆಯ ಸ್ಥಾನದಲ್ಲಿ ನಿಂತು ಓದಿಸಿ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದಾರೆ ನನ್ನ ಅಣ್ಣ. ಓದಿಸಲಿಕ್ಕೆ ಸಾಲವನ್ನು ಕೂಡ ಮಾಡಿದ್ದಾರೆ. ಸಾಲವನ್ನು ತೀರಿಸಿ ಮುಂದೆ ನೋಡೋದರಾಯಿತು. ನೋಡೋರಾದ ಮಾವಿನ ತೋಟ ಎಷ್ಟೊಂದು ಸುಂದರವಾಗಿದೆ. ಕೋಗಿಲೆ ಇಂಪಾದ ನಾದ, ಚಿಲಿಪಿಲಿ ಎನ್ನುವ ಹಕ್ಕಿಗಳ ಗೂಡು, ನಿರ್ಮಾಡುವ ಹಕ್ಕಿಗಳು, ಜುಳು ಎಂದು ಹರಿಯುವ ಈ ಭೀಮೋ ನದಿ ಪ್ರಕೃತಿಯ ನನಗಂತೂ ಇಲ್ಲೇ ಇರಬೇಕೆಂದು ಅನಿಸುತ್ತದೆ. ಬಲು ರಸಿಕರು ನೀವು. ಮಾತಿನಲ್ಲಿ ಮೋಡಿ ಮಾಡಿ ನನ್ನ ಹೃದಯವನ್ನು ಕದ್ದ ಕಳ್ಳ ನೀವಲ್ಲಿ. ಹಾಗಾದರೆ ಈ ನಿನ್ನ ಕೋಗಿಲೆ ಕಂಡಿಂದ ಹೊರಬೀಳಲಿ ಒಂದು ಗಾನ.
ರಾಧೆ, ಏನು ನಿನ್ನ ನರ್ತನೆ ರಾಧೆ? ಈ ನಿನ್ನ ನರ್ತನೆ ನಾನು ತುಂಬ ಸೋತೋಗ್ಬಿಟ್ಟೆ ಚಿನ್ನ. ನಾನೇನು ದವಾಖಾನೆಗೆ ಹೋಗಿ ಬರುತ್ತೇನೆ. ಕೃಷ್ಣ, ಯಾವಾಗ ಬಂದೆ ಅಮೆರಿಕದಿಂದ? ನಮಸ್ಕಾರ ಬಾ ಗೆಳೆಯ. 2-3 ದಿನಗಳದವು ಬಂದು. ಅಂತೂ ಅಣ್ಣನ ಆಸೆಯಂತೆ ಹಳ್ಳಿಯಲ್ಲಿ ಜನಸೇವೆ ಮಾಡುವೆ. ಸಂತೋಷವಾಯ್ತು ಮಿತ್ರ. ಇವರ್ಯಾರು ಪರಿಚಯವಾಗಲಿಲ್ಲ? ಮರ್ತೇ ಬಿಟ್ಟೆ. ಇವಳು ನನ್ನ ಹೆಂಡತಿ. ನಮಗಿಬ್ಬರಿಗೂ ಕಾಲೇಜಿನಲ್ಲಿ ಪರಿಚಯವಾಯಿತು. ದೊಡ್ಡ ಶ್ರೀಮಂತರ ಮಗಳು. ಇವಳ ಹೆಸರು ರಾಧಾ ಅಂತ. ನಮಸ್ಕಾರ. ಹೆಸರು ತುಂಬಾ ಸೊಗಸಾಗಿದೆ. ಅಂದಾಗಿ ತಮ್ಮ ಪರಿಚಯ ಅನ್ನಂತಾಗ್ಲಿಲ್ಲ. ಇವರು ಇದೇ ಊರಿನವರು. ವಿಷಕಂಠ ಅಂತ, MLA PA. ಓಹೋ, ಒಳ್ಳೆ ಹುದ್ದಿನ ಹಾಕ್ಕೊಂಡಿದ್ದಾರೆ. ಗೆಳೆಯ, ಬಹಳ ದಿನಗಳಾದ ಮೇಲೆ ಬಂದಿರುವೆ. ಊಟವನ್ನು ಮಾಡಿಕೊಡುವಂತೆ ಬಾ. ಬೇಡ ಮಿತ್ರ, ಇನ್ನೊಂದು ಸಲ ಬರುವೆ. ಈಗ ಚುನಾವಣೆ ಸಮಯ, ಬಹಳ ಕೆಲಸವಿದೆ. ವಿಷ್ಕಂಠ, ನಾವು ಬಂದು ಬಹಳ ಹೊತ್ತಾಯಿತು. ನಾವೇನು ಬರುತ್ತೇವೆ, ಬಾರದ. ಅಂದಾಗೆ ವಿಷ್ಕಂಠ್, ಆಗಾಗ ನಮ್ಮ ಮನೆ ಹತ್ರ ಬರೋದನ್ನ ಮರಿಬೇಡಿ. ಟೈಮ್ ಸಿಗಾಗೆಲ್ಲ ಬಂದೋಗ್ಬೇಕು. ಓಕೆ. ಅಂತೂ ಇವರಿಬ್ಬರ ಪರಿಚಯವಾಯಿತು. ಹೊತ್ತು ನೋಡಿ ಹೊಂತು ಹಾಕಿ ಅಣ್ಣ ತಮ್ಮಂದಿರಿಬ್ಬರ ನಡುವೆ ವಿಷದ ಬೀಜ ಬಿತ್ತಿ ಬೀದಿ ನಾಯಿಯಂತೆ ಬೀದಿ ಬೀದಿ ತಿರುಗು ಹಾಗೆ ಮಾಡಲಿಲ್ಲ.
ನನ್ನ ಹೆಸರು ವಿಷಕಂಠನೇ ಅಲ್ಲ. ಇನ್ನು ಗೀತಾ ತಾನಾಗೆ ಬಂದು ಈ ವಿಷಕಂಠನ ತೋಳಿನಲ್ಲಿ ಬಿದ್ದು ಒದ್ದಾಡಬೇಕು. ಇನ್ನು ರಾಧಾ ರಸ ತುಂಬಿದ ಮಾವಿನ ಹಣ್ಣು, ಈ ಮಾವಿನ ಹಣ್ಣನ್ನು ಒಮ್ಮೆ ರಸ ಹೀರದೆ ಬಿಡಲಾರೆ.